Hi everyone, welcome back to my class Learn with Queen. ಆಲ್ರೆಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ಲಾಸ್ನ ಕಂಪ್ಲೀಟ್ ಆಗಿ 10 ವಿಡಿಯೋಸಲ್ಲಿ ಮುಗಿಸಿದ್ದೀವಿ. ಫುಲ್ ಚಾಪ್ಟರ್ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಓದೋದು ಎಷ್ಟು ಮುಖ್ಯನೋ ರಿವೈಸ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಕೀಪ್ ರಿವೈಸಿಂಗ್. ಆ್ಯಸ್ ಐ ಟೋಲ್ಡ್ ಯು ಆಲ್ರೆಡಿ ವಾಟ್ ಆರ್ ದ ಟಾಪಿಕ್ಸ್ ವಿ ವಿಲ್ ಕವರ್ ಇನ್ ದಿಸ್ ಚಾಪ್ಟರ್. ಸೊ ಯಾರೆಲ್ಲ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅವರೆಲ್ಲ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ಟುಡೇ ಕ್ಲಾಸ್. ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬಂದರೆ ಇಲ್ಲಿ ಇವತ್ತು ನಾವು ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್, ಟೈಪ್ಸ್ ಆಫ್ ರಿಸರ್ಚ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ಕಲಿತೀವಿ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಬಂದು ಆ್ಯಕ್ಚುಲಿ ವಾಟ್ ಯು ಮೀನ್ ಬೈ ರಿಸರ್ಚ್. R means rational way of thinking, E means expert and exhaustive treatment, and S means search and solution, E means exactness, A means analysis, R means relationship of facts, C means critical observation, careful planning, constructive attitude, and H means honesty and hard working. This is what the full form of research we can understand. ರಿಸರ್ಚ್ ಡೆಫಿನಿಷನ್ ಅಂತ ಬಂದರೆ ರಿಸರ್ಚ್ ಈಸ್ ಡಿಫೈನ್ಡ್ ಆ್ಯಸ್ ಅ ಕ್ರಿಯೇಷನ್ ಆಫ್ ನ್ಯೂ ನಾಲೆಜ್ ಆ್ಯಂಡ್ ದ ಯೂಸ್ ಆಫ್ ಎಕ್ಸಿಸ್ಟಿಂಗ್ ನಾಲೆಜ್ ಇನ್ ಎ ನ್ಯೂ ಆ್ಯಂಡ್ ಕ್ರಿಯೇಟಿವ್ ವೇ. ಸಂಶೋಧನೆ ಅಂದರೆ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡೋದು ಮತ್ತು ಅಸ್ತಿತ್ವದಲ್ಲಿರುವಂತಹ ಒಂದು ಜ್ಞಾನವನ್ನು ಹೊಸದಾಗಿ ಸೃಜನಶೀಲವಾಗಿ ಬಳಸ್ಕೊಳ್ಳೋ ಒಂದು ವಿಧಾನ ಅಂತಲೇ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಸೆಂಟೆನ್ಸ್ ಹೇಳಬೇಕಾದ್ರೆ ಎ ಡೀಟೇಲ್ಡ್ ಆ್ಯಂಡ್ ಕೇರ್ಫುಲ್ ಸ್ಟಡಿ ಆಫ್ ಸಮಥಿಂಗ್ ಟು ಫೈಂಡ್ ಔಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್ ಅಂತ ಹೇಳ್ಬೋದು. ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಅಂತ ಬಂದರೆ ರಿಸರ್ಚ್ ಅನ್ನೋ ಪದ ಫ್ರೆಂಚ್ ವರ್ಡ್ ಆಗಿದ್ದು ರಿಸರ್ಚೋ ಎಂಬ ಪದದಿಂದ ಬಂದಿದೆ. ಇಟ್ ಮೀನ್ಸ್ ಸೀಕಿಂಗ್, ಫೈಂಡಿಂಗ್ ಆರ್ ಸರ್ಚಿಂಗ್ ಸಮಥಿಂಗ್, ಸರ್ಚಿಂಗ್ ಔಟ್ ಅಂತಲೇ ಹೇಳ್ಬೋದು. ಸೈಂಟಿಫಿಕ್ ಸ್ಟಡಿ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಇದನ್ನು 1577 ಫಸ್ಟ್ ಟೈಮ್ ರಿಸರ್ಚ್ ವರ್ಡ್ನ ಯೂಸ್ ಮಾಡಿದ್ದಾರೆ 16th ಸೆಂಚುರಿಯಲ್ಲಿ ಟು ಫೈಂಡ್ ಮೋರ್ ಟ್ರುತ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಡೆವಲಪ್ ಇಟ್. ಇಲ್ಲಿ ಅರಿಸ್ಟಾಟಲ್ ಅವರು ಫಸ್ಟ್ ಟೈಮ್ ಸೈಂಟಿಫಿಕ್ ಮೆಥಡ್ ಯೂಸ್ಡ್ ಇನ್ ರಿಸರ್ಚ್. ಈ ಸೈಂಟಿಫಿಕ್ ಮೆಥಡ್ನ ಫಸ್ಟ್ ಟೈಮ್ ರಿಸರ್ಚಲ್ಲಿ ಯೂಸ್ ಮಾಡಿದವ್ರು ಯಾರು ಅಂದರೆ ಅರಿಸ್ಟಾಟಲ್ ಅವರು. ಆ್ಯಂಡ್ ಇನ್ನೊಂದು ವರ್ಡ್ ಬರುತ್ತೆ ಮೆಟಾ ಸರ್ಚ್ ಅಂತ ಸೈಂಟಿಫಿಕ್ ಸ್ಟಡಿ ಆಫ್ ರಿಸರ್ಚ್ ಪ್ರಾಕ್ಟೀಸ್ ಅಂತ. ಸೊ ಇಲ್ಲಿ ಕೆಲವೊಬ್ಬರು ಅವ್ರದ್ದೇ ಆದಂತಹ ಡೆಫಿನಿಷನ್ಸ್ಗಳನ್ನ ಕೊಟ್ಟಿದ್ದಾರೆ ರಿಸರ್ಚ್ ಬಗ್ಗೆ. ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಬಂದು ಜಾನ್ ಡಬ್ಲ್ಯೂ ಕ್ರೆಸ್ವೆಲ್ ಅವರು ಒಂದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ರಿಸರ್ಚ್ ಈಸ್ ಅ ಪ್ರೊಸೆಸ್ ಆಫ್ ಸ್ಟೆಪ್ಸ್ ಯೂಸ್ ಟು ಕಲೆಕ್ಟ್ ಆ್ಯಂಡ್ ಅನಲೈಸ್ ಇನ್ಫಾರ್ಮೇಷನ್ ಟು ಇನ್ಕ್ರೀಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಟಾಪಿಕ್ ಆರ್ ಇಶ್ಯೂ. ಇದರ ಅರ್ಥ ಏನು ಅಂತಂದರೆ ಒಂದು ವಿಷಯ ಅಥವಾ ಸಮಸ್ಯೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಅಂದರೆ ಜ್ಞಾನವನ್ನು ಹೆಚ್ಚಿಸೋದು, ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ವಿಶ್ಲೇಷಿಸಲು ಬಳಸುವ ಹಂತಗಳ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ಬಂದು ದ ಮೆರಿಯಮ್ ವೆಬ್ಸ್ಟರ್ ಅಂತ. ಇದೊಂದು ಡಿಕ್ಷನರಿ. ಇದರ ಪ್ರಕಾರ ಸ್ಟಡೀಸ್, ಇನ್ಕ್ವೈರೀಸ್ ಆರ್ ಎಕ್ಸಾಮಿನೇಷನ್ ಏಮ್ಡ್ ಆಟ್ ಡಿಸ್ಕವರಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫ್ಯಾಕ್ಟ್ಸ್. ಈ ಡಿಕ್ಷನರಿ ಪ್ರಕಾರ ಹೇಳೋದಾದರೆ ಸತ್ಯದ ಆವಿಷ್ಕಾರ ಮತ್ತು ವ್ಯಾಖ್ಯವನ್ನು ಗುರಿಯಾಗಿ ಇಟ್ಕೊಂಡು ವಿಚಾರಣೆ ಮಾಡೋದು ಅಥವಾ ಪರೀಕ್ಷೆಯನ್ನು ಅಧ್ಯಯನ ಮಾಡೋದು ಇದರ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಬಂದು ಥಾಮಸ್ ಕೂನ್ ಅವರ ಪ್ರಕಾರ ದ ಸ್ಟ್ರಕ್ಚರ್ ಆಫ್ ಸೈಂಟಿಫಿಕ್ ರೆವಲ್ಯೂಷನ್ ಅಂತ ಒಂದು ಬುಕ್ಕನ್ನು ಬರೆದಿದ್ದಾರೆ ಇವರು 1962. ಈ ಬುಕ್ಕಲ್ಲಿ ಪ್ಯಾರಾಡಿಗ್ಮ್ ಶಿಫ್ಟ್ ಬಗ್ಗೆ ಹೇಳಿದ್ದಾರೆ. ಪ್ಯಾರಾಡಿಗ್ಮ್ ಶಿಫ್ಟ್ ಅಂದರೆ ಸೈನ್ಸ್ ಡಸ್ ನಾಟ್ ಪ್ರೋಗ್ರೆಸ್ ಆ್ಯಸ್ ಎ ಲೀನಿಯರ್ ಅಕ್ಯುಮುಲೇಷನ್ ಆಫ್ ನ್ಯೂ ನಾಲೆಜ್ ಬಟ್ ಅಂಡರ್ಗೋಸ್ ಪೆರಾಡಿಕ್ ರೆವಲ್ಯೂಷನ್ ಅಂತ. ಇದರ ಅರ್ಥ ಏನು ಅಂದರೆ ವಿಜ್ಞಾನ ಅನ್ನೋದು ಹೊಸ ಜ್ಞಾನದ ಸಂಗ್ರಹಣೆಯ ಸಮೀಪದಲ್ಲಿ ಮುಂದುವರಿಯೋದಿಲ್ಲ, ಅದ್ರ ಬದಲಿಗೆ ಆವರ್ತ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಇದರ ಅರ್ಥ ಆಗುತ್ತೆ. ಈ ಪ್ಯಾರಾಡಿಗ್ಮ್ ಶಿಫ್ಟ್ ಬಗ್ಗೆ ತುಂಬ ಸತಿ ಕೇಳಿದ್ದಾರೆ. ಪ್ಯಾರಾಡಿಗ್ಮ್ ಶಿಫ್ಟ್ ಬಗ್ಗೆ ಹೇಳಿದವರು ಯಾರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಥಾಮಸ್ ಕೂನ್ ಅವರಂತ ನೆನ್ಪಿಟ್ಕೋಬೇಕು. ಇವರು ಅಮೇರಿಕಾದ ತತ್ವಜ್ಞಾನಿ. ಇವರು ಬರೆದಿರೋ ಬುಕ್ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್ ಇಟ್. ನೆಕ್ಸ್ಟ್ ಬಂದು ಮ್ಯಾಕ್ಸ್ ವೆಬ್ಬರ್ ಅಂತ ಇಂಟರ್ಪ್ರಿಟೇಷನ್ ಪ್ಯಾರಾಡಿಗ್ಮ್ ಬಗ್ಗೆ ಹೇಳಿದ್ದಾರೆ ಇವರು. ಇಲ್ಲಿ ಪ್ಯಾರಾಡಿಗ್ಮ್ ಶಿಫ್ಟ್ ಅಂದರೆ ಹಲವಾರು ವಿಚಾರಗಳನ್ನು ನಾವು ಒಂದೇ ದೃಷ್ಟಿಕೋನ ಇಟ್ಕೊಂಡು ನೋಡೋದು. ಇಲ್ಲಿ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮ್ ಅಂದರೆ ಹಲವಾರು ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನ ಇಟ್ಕೊಂಡು ನೋಡುವಂತಹ ಒಂದು ಪ್ರೊಸೆಸ್ ಇದು. ಆ್ಯಂಡ್ ಮ್ಯಾಕ್ಸ್ ವೆಬ್ ಅವರು ಬರೆದಿರುವಂಥ ಒಂದು ಬುಕ್ ಅಂದರೆ ಪ್ರೊಟೆಸ್ಟೆಂಟ್ ಇಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅಂತ 1905 ಈ ಬುಕ್ನ ಬರೆದಿದ್ದಾರೆ ಮ್ಯಾಕ್ಸ್ ವೆಬರ್ ಅವರು. ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ತತ್ವಜ್ಞಾನಿಗಳ ಡೆಫಿನಿಷನ್ಸ್ ರಿಸರ್ಚ್ ಬಗ್ಗೆ. ಇದನ್ನೆಲ್ಲ ನೀಟಾಗಿ ಓದ್ಕೋಬೇಕು ನೀವು. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ರಿಸರ್ಚ್ ಅಂತ ನೋಡ್ತೀವಿ. ಇಲ್ಲಿ 3 ಟೈಪ್ಸ್ ಆಫ್ ರಿಸರ್ಚ್ ಇದೆ. ಫಂಡಮೆಂಟಲ್ ರಿಸರ್ಚ್, ಆ್ಯಕ್ಷನ್ ರಿಸಲ್ಟ್ ಮತ್ತು ಅಪ್ಲೈಡ್ ರಿಸರ್ಚ್ ಅಂತ 3 ಟೈಪ್ಸಲ್ಲಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಬಂದು ಫಂಡಮೆಂಟಲ್ ರಿಸರ್ಚ್ ಅಂತ ಮೂಲಭೂತ ಸಂಶೋಧನೆ.
It means a type of basic pure research driven by curiosity to expand general understanding of educational phenomena and principles rather than to solve immediate practical problems. And this research is basic principle theory and ತಕ್ಷಣದ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಶೈಕ್ಷಣಿಕ ವಿದ್ಯಮಾನಗಳನ್ನು ಅಥವಾ ತತ್ವಗಳನ್ನು ಬಳಸೋದು, ಇದೆಲ್ಲವೂ ಇದರಲ್ಲಿ ಬರುತ್ತೆ. ಫಂಡಮೆಂಟಲ್ ರಿಸರ್ಚ್ ಅಂದರೆ ಯಾವ ಸಂಶೋಧನೆ ಮೂಲಭೂತ ತತ್ವಗಳ ಮೇಲೆ, ಮೂಲಭೂತ ಸಿದ್ಧಾಂತಗಳ ಮೇಲೆ ಅಥವಾ ಮೂಲಭೂತ ನಿಯಮಗಳ ಮೇಲೆ ಅವಲಂಬಿಸಿರುತ್ತದೆಯೋ ಅಂತಹ ರಿಸರ್ಚ್ನ ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಇಟ್ ಬೇಸ್ಡ್ ಆನ್ ಫಂಡಮೆಂಟಲ್ ಥಿಯರೀಸ್, ಫಂಡಮೆಂಟಲ್ ಪ್ರಿನ್ಸಿಪಲ್ ಆ್ಯಂಡ್ ಫಂಡಮೆಂಟಲ್ ನಾಲೆಜ್ ಆಲ್ಸೋ. ಇದಕ್ಕೆ ಎಕ್ಸಾಂಪಲ್ ಅಂತ ಬಂದರೆ ನ್ಯೂಟನ್ಸ್ ಲಾ, ಇದೊಂದು ಫಂಡಮೆಂಟಲ್ ಲಾ ಆಗಿರೋದ್ರಿಂದ ಇದ್ರ ಮೇಲೆ ಎಷ್ಟೋ ಸೈನ್ಸ್ ಫ್ಯಾಕ್ಟ್ಸ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇವು ನೋಡ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಪ್ರಮೇಯಗಳಂತ ಬರುತ್ತೆ, ಓಮ್ಸ್ ಲಾ, ಇದೆಲ್ಲವೂ ಸೈನ್ಸ್ ಅನ್ನೋ ಬ್ಯಾಕ್ಗ್ರೌಂಡ್ ಹಿಂದೆ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ರಿಲೇಟ್ ಆಗಿರುವಂತಹ ಲಾಸ್, ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲವೂ ಫಂಡಮೆಂಟಲ್ ರಿಸರ್ಚ್ ಅನ್ಬೋದು. ನೆಕ್ಸ್ಟ್ ಬಂದು ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಅಂದರೆ ಅನ್ವಯಿಕ ಸಂಶೋಧನೆ. ಎ ಪ್ರಾಕ್ಟಿಕಲ್ ಮೆಥಡಾಲಜಿ ಏಮ್ಡ್ ಅಟ್ ಸಾಲ್ವಿಂಗ್ ಇಮಿಡಿಯೇಟ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಸಚ್ ಆಸ್ ಇಂಪ್ರೂವಿಂಗ್ ಟೀಚಿಂಗ್ ಮೆಥಡ್ಸ್. ಇದರ ಅರ್ಥ ಏನಂತಂದರೆ, ಬೋಧನೆ ಮತ್ತು ಕಲಿಕೆಯಲ್ಲಿ ನೈಜ ಜಗತ್ತಿನ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವ ಗುರಿಯನ್ನು ಹೊಂದಿರುವಂತಹ ಒಂದು ಪ್ರಾಯೋಗಿಕ ವಿಧಾನ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಬೋಧನಾ ವಿಧಾನಗಳನ್ನು ಸುಧಾರಣೆ ಮಾಡೋದು, ಮೂಲಭೂತ ಸಿದ್ಧಾಂತಗಳನ್ನು ಬಳಸಿಕೊಂಡು ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಸಂಶೋಧನೆಗೆ ನಾವು ಅನ್ವಯಿಕ ಸಂಶೋಧನೆ ಅಂತ ಕರಿತೀವಿ. ಇದನ್ನು ಬೇಸಿಕ್ ಪ್ರಿನ್ಸಿಪಲ್ಸ್ ಆರ್ ಅಪ್ಲೈಡ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಂತಾನು ಹೇಳ್ತಾರೆ. ಆ್ಯಂಡ್ ಇದನ್ನು ಲಾರ್ಜ್ ಸ್ಯಾಂಪ್ಲಿಂಗಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ ಲಾರ್ಜ್ ಫೀಲ್ಡಲ್ಲಿ ಕೂಡ ಬಳಕೆ ಮಾಡ್ತೀವಿ. ಇದು ಈ ಒಂದು ಸಂಶೋಧನೆಯು ಯೂನಿವರ್ಸಲ್ ಯೂಸ್ ಆಗಿರುತ್ತೆ. ಆ್ಯಂಡ್ ಎಕ್ಸಾಂಪಲ್ ಬಂದು ಯೂಸ್ ಆಫ್ ಲೈಬ್ರರಿ ಇನ್ ಸ್ಟೂಡೆಂಟ್. ಲೈಬ್ರರಿ ಅನ್ನೋದು ಸ್ಟೂಡೆಂಟ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಇದನ್ನು ತಿಳಿಸ್ಕೊಡುತ್ತೆ. ಆ್ಯಂಡ್ ನ್ಯಾಕ್ ಬೈನರಿ ಸಿಸ್ಟಮ್, ಇದೂ ಎಕ್ಸಾಂಪಲ್ ಫಾರ್ ಅಪ್ಲೈಡ್ ರಿಸರ್ಚ್. ನೆಕ್ಸ್ಟ್ ಒಂದು ಆ್ಯಕ್ಷನ್ ರಿಸರ್ಚ್ ಅಂತ, ಕ್ರಿಯಾ ಸಂಶೋಧನೆ ಅಂತ ಅಂದರೆ ಎ ರಿಫ್ಲೆಕ್ಟಿವ್, ಕೊಲಾಬ್ರೇಟಿವ್ ಆ್ಯಂಡ್ ಸೈಕ್ಲಿಕಲ್ ಪ್ರೊಸೆಸ್ ವೇರ್ ಟೀಚರ್ಸ್ ಇನ್ವೆಸ್ಟಿಗೇಟ್ ಆ್ಯಂಡ್ ಸಾಲ್ವ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ವಿತಿನ್ ದೇರ್ ಕ್ಲಾಸ್ ರೂಮ್ ಆರ್ ಸ್ಕೂಲ್ ಟು ಇಂಪ್ರೂವ್ ಟೀಚಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಸ್ಟೂಡೆಂಟ್ ಲರ್ನಿಂಗ್. ಇದರ ಅರ್ಥ ಬಂದು ಬೋಧನಾ ಅಭ್ಯಾಸ ಮತ್ತು ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಅಥವಾ ಶಾಲೆಯಲ್ಲಿ ನಿರ್ದಿಷ್ಟ ಸಮಸ್ಯೆಯನ್ನು ತನಿಖೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂತಹ ಒಂದು ಪ್ರಕ್ರಿಯೆ. ಇದನ್ನು ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್, ತಕ್ಷಣ ಪರಿಹಾರ, ತ್ವರಿತ ಸಮಸ್ಯೆಯನ್ನು ಬಗೆಹರಿಸೋಕೆ ಯೂಸ್ ಮಾಡುವಂಥ ಒಂದು ಸಂಶೋಧನಾ ಕ್ರಿಯೆ ಇದು. ಆ್ಯಂಡ್ ಇದನ್ನು ಹೇಳಿದವರು JB ವೆಸ್ಟ್ ಅವರು. ಆ್ಯಕ್ಷನ್ ರಿಸರ್ಚ್ ಈಸ್ ಫೋಕಸ್ಡ್ ಆನ್ ದ ಇಮಿಡಿಯೇಟ್ ಅಪ್ಲಿಕೇಶನ್, ನಾಟ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಥಿಯರಿ. ಇದಕ್ಕೆ ಎಕ್ಸಾಂಪಲ್ ಬಂದು ಸ್ಟೂಡೆಂಟ್ ರೀಡಿಂಗ್ ಸ್ಕಿಲ್ ಮತ್ತು ಟೀಚರ್ಸ್ ಟೀಚಿಂಗ್ ಸ್ಕಿಲ್ ಆಗಿರುತ್ತೆ. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಆ್ಯಕ್ಷನ್ ರಿಸರ್ಚ್. ಇವಾಗ ಬಂದು ಅಪ್ಲೈಡ್ ರಿಸರ್ಚ್ ಮತ್ತು ಆ್ಯಕ್ಷನ್ ರಿಸರ್ಚ್ಗೆ ಏನೇನು ಡಿಫ್ರೆನ್ಸ್ ಇದೆ, ಇವೆರಡರ ಮಧ್ಯೆ ಏನು ಡಿಫ್ರೆನ್ಸ್ ಅಂತ ಎಕ್ಸಾಂಪಲ್ ತುಂಬ ಸಲ ಕೇಳಿದ್ದಾರೆ. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು. ಅಪ್ಲೈಡ್ ರಿಸರ್ಚ್ ಅಂತ ಬಂದರೆ ಇಲ್ಲಿ ಲಾರ್ಜ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ, ಆ್ಯಕ್ಷನ್ ರಿಸಲ್ಟನ್ನು ಲೆಸ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಅಪ್ಲೈಡ್ ರಿಸರ್ಚನ್ನು ಲಾರ್ಜ್ ಸ್ಯಾಂಪ್ಲಿಂಗಲ್ಲಿ ಬಳಕೆ ಮಾಡ್ತಾರೆ, ಇದನ್ನು ಕಡಿಮೆ ಸ್ಯಾಂಪ್ಲಿಂಗಲ್ಲಿ ಬಳಕೆ ಮಾಡ್ತಾರೆ. ಆ್ಯಂಡ್ ಅಪ್ಲೈಡ್ ರಿಸರ್ಚು ಯೂನಿವರ್ಸಲ್ ಯೂಸ್ ಆಗಿರುತ್ತೆ, ಬಟ್ ಆ್ಯಕ್ಷನ್ ರಿಸಲ್ಟು ಕ್ವಿಕ್ ಯೂಸ್ ಆಗಿರುತ್ತೆ. ಇದೆಷ್ಟು ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಲೈಡ್ ರಿಸರ್ಚ್ ಆ್ಯಂಡ್ ಆ್ಯಕ್ಷನ್ ರಿಸಲ್ಟ್, ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ದೀಸ್ ಆರ್ ವಾಟ್ ವಿ ಸ್ಟಡಿಡ್ ಅಬೌಟ್ ಟೈಪ್ಸ್ ಆಫ್ ರಿಸರ್ಚ್. ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಇಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆರ್ ದೇರ್ ಫಾರ್ ರಿಸರ್ಚ್? ಕ್ರಿಯೇಟ್ ನ್ಯೂ ನಾಲೆಜ್, ಹೊಸ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡುವಂಥದ್ದು. ಆಬ್ಜೆಕ್ಟಿವ್ ಪ್ರೊಸೆಸ್ ಅಂದರೆ ಆಬ್ಜೆಕ್ಟಿವಿಟಿ, ಫ್ರೀ ಫ್ರಮ್ ಬಯಾಸ್, ಬೇಸ್ಡ್ ಆನ್ ಫ್ಯಾಕ್ಟ್ಸ್ ನಾಟ್ ಆನ್ ಒಪಿನಿಯನ್ಸ್, ಅಚೀವ್ಡ್ ಥ್ರೂ ಸ್ಟ್ಯಾಂಡರ್ಡೈಜೇಷನ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಆಪರೇಷನಲ್ ಡೆಫಿನಿಷನ್ಸ್. ವಸ್ತುನಿಷ್ಠತೆ ಅಂತಂದರೆ ಸ್ವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸದೆ ಸತ್ಯದ ಆಧಾರದ ಮೇಲೆ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಕಾರ್ಯವನ್ನು ಅಂದರೆ ಸಂಶೋಧನೆಯನ್ನು ಸಾಧಿಸುವಂಥದ್ದು. ಅದಕ್ಕೆ ಇದನ್ನು ಆಬ್ಜೆಕ್ಟಿವ್ ಪ್ರೊಸೆಸ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಟ್ ಈಸ್ ಅ ಸೈಂಟಿಫಿಕ್ ವೇ ಆರ್ ಪ್ರೊಸೆಸ್. ಅಂದರೆ ರಿಸರ್ಚ್ ಮಾಡಬೇಕಾದ್ರೆ ವೈಜ್ಞಾನಿಕ ಕಾರಣವನ್ನು ಇಟ್ಟುಕೊಂಡೇ ರಿಸರ್ಚ್ ಮಾಡಬೇಕು ಅನ್ನೋದು. ಅಡ್ವಾನ್ಸ್ ನಾಲೆಜ್ ಫಾರ್ ಪ್ರೋಗ್ರೆಸ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಇದೊಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ಸಿಸ್ಟಮ್ಯಾಟಿಕ್
ಪ್ರೊಸೆಸ್ ಅಂತ ಬಂದರೆ ಇಲ್ಲಿ ಸಮಸ್ಯೆ ಪರಿಹರಿಸಲು ಕ್ರಮಬದ್ಧವಾದ ಹಂತಗಳನ್ನು ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದು. ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್, ಸ್ಟೆಪ್ ಬೈ ಸ್ಟೆಪ್, ಪ್ರೋಗ್ರೆಸಿವ್, ಕ್ವಾಲಿಟೇಟಿವ್ ಪ್ರೊಸೆಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಪ್ರೊಸೆಸ್ ಅಂತ ದಿಸ್ ಆಲ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್. ಆ್ಯಂಡ್ ಇಲ್ಲಿ ಆ್ಯಕ್ಯುರಸಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಖರತೆ, ಕ್ಲೋಸ್ಲಿ ಅಲೈನ್ಡ್ ಟೂಲ್ಸ್ ಆ್ಯಂಡ್ ಮೆಥಡ್ಸ್ ಎನ್ಶೋರ್ ಎಕ್ಸಾಕ್ಟ್ನೆಸ್ ಆಫ್ ಫೈಂಡಿಂಗ್ಸ್. ನಿಖರವಾಗಿ ಜೋಡಿಸಲಾದಂತಹ ಉಪಕರಣಗಳು ಅಥವಾ ಆ್ಯಂಡ್ ವಿಧಾನಗಳ ಸಂಶೋಧನೆ ನಿಖರತೆಯನ್ನು ಖಚಿತಪಡಿಸುತ್ತೆ. ಆ್ಯಂಡ್ ಕ್ರೆಡಿಬಿಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ಚ್ 2 ಅಪ್ರೋಚಸ್ ಅಂತ ಬರುತ್ತೆ. ಪಾಸಿಟಿವಿಸಮ್ ಅಪ್ರೋಚ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಅಂತ. ಫಸ್ಟ್ ಬಂದು ನಾವು ಪಾಸಿಟಿವಿಸಮ್ ಅಪ್ರೋಚ್ ಅಂತ ನೋಡೋಣ. ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ಸಕಾರಾತ್ಮಕ ದೃಷ್ಟಿಕೋನ. ಅಪ್ರೋಚ್ ಅಂದರೆ ದೃಷ್ಟಿಕೋನ. ನಾವು ಸಂಶೋಧನೆ ಮಾಡಬೇಕಾದ್ರೆ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಸಂಶೋಧನೆ ಮಾಡಬೇಕು ಅನ್ನೋದು ಇದು ತಿಳಿಸ್ಕೊಡುತ್ತೆ. ಆ್ಯಂಡ್ ಅಗಸ್ಟ್ ಕಾಮ್ಟೆ ಅವರು ಫ್ರೆಂಚ್ ದೇಶದ ತತ್ವಜ್ಞಾನಿ 19th ಸೆಂಚುರಿಯಲ್ಲಿ ಪಾಸಿಟಿವ್ ಅಪ್ರೋಚ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಇವರನ್ನ ಫಾದರ್ ಆಫ್ ಸೋಷಿಯಾಲಜಿ ಅಂತ ಕರೀತಾರೆ. ಇಟ್ ಈಸ್ ಬೇಸ್ಡ್ ಆನ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್. ಈ ಒಂದು ಸಕಾರಾತ್ಮಕ ದೃಷ್ಟಿಕೋನ ವೈಜ್ಞಾನಿಕ ತತ್ವದ ಆಧಾರದ ಮೇಲೆ ಅವಲಂಬಿಸಿರುತ್ತೆ. ಆ್ಯಂಡ್ ಆಬ್ಜೆಕ್ಟಿವಿಟಿ ಫೋಕಸ್ಡ್, ಕಾಸ್ ಎಫೆಕ್ಟ್, ರೀಸನ್, ಲಾಜಿಕ್, ರಿಯಾಲಿಟಿ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಫ್ರೀ ಫ್ರಮ್ ವ್ಯಾಲ್ಯೂಸ್, ಕ್ವಾಂಟಿಟೇಟಿವ್ ಆ್ಯಂಡ್ ಫಿಕ್ಸ್ಡ್ ಡಿಸೈನ್ ಬೇಸ್ಡ್ ಆನ್ ಲಾಜಿಕಲ್ ಪಾಸಿಟಿವಿಸಮ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್, ಸಿಂಪಲ್ ಸೊಸೈಟಿ. ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ನೈಜ ವಿಚಾರಗಳನ್ನು ವ್ಯಕ್ತಪಡಿಸಬೇಕಾಗಿದೆ ಇಲ್ಲಿ. ಆ್ಯಂಡ್ ಇದು ನಿಸರ್ಗದ ಘಟನೆ ಮತ್ತು ಘಟನಾವಳಿಗಳ ಮೇಲೆ ಅವಲಂಬಿಸಿರುತ್ತೆ. ಇದು ಕಾರಣ ಮತ್ತು ಪರಿಹಾರದ ಮೇಲೆ ಅವಲಂಬಿಸಿರುತ್ತೆ. ವಾಸ್ತವ ಘಟನೆಯ ಮೇಲೆ ಅವಲಂಬಿಸಿರುತ್ತೆ. ಬೇರೆ ವ್ಯಕ್ತಿಯ ಪ್ರಭಾವವಿಲ್ಲದೆ ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಬಳಸಿ ಸ್ವತಂತ್ರವಾಗಿ, ನೇರವಾಗಿ, ನಿರ್ದಿಷ್ಟವಾಗಿ ಸಂಶೋಧನೆಯನ್ನು ಮಾಡುವಂಥದ್ದು. ಅದಕ್ಕೆ ಇದನ್ನು ಪಾಸಿಟಿವಿಸಮ್ ಅಪ್ರೋಚ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಅಂತ. ಕಾರ್ಲ್ ಪೆಪ್ಪರ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದ ಲಾಜಿಕ್ ಆಫ್ ಸೈಂಟಿಫಿಕ್ ಡಿಸ್ಕವರಿ ಅಂತ ಇವರು ಬರೆದಿರುವಂಥ ಬುಕ್ ಹೆಸರಿದು 1959. ಇಟ್ ಈಸ್ ಯೂಸ್ಡ್ ಇನ್ ಸೋಷಿಯಾಲಜಿ ಆ್ಯಂಡ್ ಸಬ್ಜೆಕ್ಟಿವಿಟಿ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಇನ್ಫಾರ್ಮೇಷನ್, ಡಿಸ್ಕ್ರಿಪ್ಷನ್, ಕ್ವಾಂಟಿಟೇಟಿವ್. ಥಾಮಸ್ ಖನ್ ಅವರು ಸಪೋರ್ಟ್ ಮಾಡಿದ್ದಾರೆ ಇದನ್ನು. ಆ್ಯಂಡ್ ಫ್ಲೆಕ್ಸಿಬಲ್ ಡಿಸೈನ್. ಆ್ಯಂಡ್ ಅಲ್ಲಿ ಫಿಕ್ಸ್ಡ್ ಡಿಸೈನ್ ಇರುತ್ತೆ, ಇಲ್ಲಿ ಫ್ಲೆಕ್ಸಿಬಲ್, ನಾವನ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಂಟರ್ಪ್ರಿಟೇಟಿವ್ ಪ್ಯಾರಾಡಿಗ್ಮ್ ಯೂಸ್ ಆಗಿರುತ್ತೆ. ಆ್ಯಂಡ್ ಕ್ರಿಟಿಕಲ್ ರಿಯಾಲಿಟಿ ಆ್ಯಂಡ್ ಕಾಂಪ್ಲಿಮೆಂಟೆಡ್ ಸೊಸೈಟಿ. ಆ್ಯಂಡ್ ವರಸ್ಟೆಹೆನ್, ಮ್ಯಾಕ್ಸ್ ವೆಬರ್, ಜರ್ಮನ್ ಅವರು ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದನ್ನು ಹೇಳಿದ್ದಾರೆ. ಸೊ ಸಕಾರಾತ್ಮಕದ ಮುಂದಿನ ದೃಷ್ಟಿಕೋನ ಅಂತ ಹೇಳ್ತೀವಿ. ಪಾಸಿಟಿವಿಸಮ್ ಅಪ್ರೋಚ್ನ ಸಕಾರಾತ್ಮಕದ ಮುಂದಿನ ದೃಷ್ಟಿಕೋನ ಅಂದರೆ ಸಂಶೋಧನೆ ಬಗ್ಗೆ ಏಕೆ, ಹೇಗೆ, ಏನು ಅನ್ನೋ ಎಲ್ಲ ಕಾರಣವನ್ನು ಕಂಡುಹಿಡಿಯೋದ್ರ ಬಗ್ಗೆ ಇದಾಗಿರುತ್ತೆ. ಇದೆಲ್ಲ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲವನ್ನು ನೀವು ನೆನಪಿಟ್ಕೊಂಡು ಓದಬೇಕಾಗಿರೋದು. ಸೊ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಅದಕ್ಕೆ ಸಪೋರ್ಟ್ ಯಾರು ಮಾಡಿದ್ರು ಅಂತಂದರೆ ಥಾಮಸ್ ಕೂನ್ ಅವರು ಸಪೋರ್ಟ್ ಮಾಡಿದ್ದಾರೆ. ಇದು ಫ್ಲೆಕ್ಸಿಬಲ್ ಡಿಸೈನ್ ಆಗಿರುತ್ತೆ. ಆ್ಯಂಡ್ ಕ್ರಿಟಿಕಲ್ ರಿಯಾಲಿಟಿ, ಕಾಂಪ್ಲಿಮೆಂಟೆಡ್ ಸೊಸೈಟಿ ಅಂತ ಇದೆಲ್ಲವನ್ನು ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ವಾಟ್ ಟುಡೇ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್, ರಿಸರ್ಚ್ ಕಾನ್ಸೆಪ್ಟ್, ಮೀನಿಂಗ್, ಡೆಫಿನಿಷನ್ಸ್, ಟೈಪ್ ಆಫ್ ರಿಸರ್ಚ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಆ್ಯಂಡ್ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಬಗ್ಗೆ ಇದೆಲ್ಲ ಕಾನ್ಸೆಪ್ಟ್ನ ನೋಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮೆಥಡ್ ಆಫ್ ರಿಸರ್ಚ್ನ ನೋಡ್ಕೊಳ್ಳೋಣ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ನೆಟ್ ಸೆಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ರಿಗೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಕ್ಲಾಸ್ಗಾಗಿ ವೇಟ್ ಮಾಡ್ತಾ ಇರಿ. ಹಿಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀನಿ. ಸೊ ಅಂಟಿಲ್ ಕೀಪ್ ಡೂಯಿಂಗ್ ಯುವರ್ ವರ್ಕ್. ಥ್ಯಾಂಕ್ ಯು ಆಲ್.